ನಿವಾಸಕ್ಕೆ ಈಗಾಗಲೇ ಗಣ್ಯರು ಬರ್ತಾ ಇದ್ದಾರೆ. ಅಲ್ಲಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಿದ್ದಾರೆ ಮತ್ತು ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮಂಡ್ಯದಲ್ಲಿ ಈಗಾಗಲೇ ಮಂಡ್ಯದ ಜಿಲ್ಲಾಧಿಕಾರಿಯವರು ಕೂಡ ಹೇಳಿದ್ದಾರೆ, ಮದ್ದೂರು ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಕದಲೂರು ಉದಯ್ ಅವರು ಕೂಡ ಈಗಾಗಲೇ ಮದ್ದೂರಿನಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿಯ ತಯಾರಿಗಳನ್ನು ಅಲ್ಲಿ ಏನೇನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಯಾಕಂದರೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ವ್ಯವಸ್ಥಿತವಾಗಿ ಅಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಂ ಕೃಷ್ಣ ಅವರನ್ನು ಕಳಿಸಿಕೊಡಲಾಗುತ್ತೆ. ಯಾಕಂದರೆ ಎಂ ಕೃಷ್ಣ ಮದ್ದೂರಿನ ಮಗನಾಗಿ, ಮದ್ದೂರಿನ ಶಾಸಕರಾಗಿ, ಮದ್ದೂರಿನ ಜನಪ್ರತಿನಿಧಿಯಾಗಿ ನಂತರ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದೊಡ್ಡ ಎತ್ತರಕ್ಕೆ ಏರಿದಂಥವರು ಎಂ ಕೃಷ್ಣ. ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಂತಹ ಹೆಗ್ಗಳಿಕೆ. ಇದಕ್ಕಾಗಿ ಅವರನ್ನು ತಮಾಷೆಗಾಗಿಯೂ ಗೌರವದಿಂದಲೂ ಕೂಡ ಹಾರ್ವರ್ಡ್ ಕೃಷ್ಣ ಅಂತಲೇ ಅವ್ರನ್ನ ಕರಿತಾ ಇರ್ತಿದ್ರು. ಟೀಕಿಸುವವರೆಗೂ ಕೂಡ ಅವರ ಹಾರ್ವರ್ಡ್ ವ್ಯಾಸಂಗವೇ ವಸ್ತುವಾಗ್ತಾ ಇತ್ತು. ಅವರನ್ನು ಹೊಗಳುವಂಥವ್ರಿಗೂ ಕೂಡ ಅದೇ ವಸ್ತುವಾಗ್ತಾ ಇದ್ದಿದ್ದು ವಿಶೇಷ. ಆದರೆ ಅವರು ಹಾರ್ವರ್ಡ್ನಲ್ಲಿ ಓದಿ ಬಂದರೂ ಕೂಡ ಹಳ್ಳಿಗಳ ಜೊತೆಗೆ ಕನೆಕ್ಟ್ ಆಗದೇ ಇದ್ದಂಥವರಲ್ಲ. ಹಳ್ಳಿಗಳನ್ನೂ ಕೂಡ ಕನೆಕ್ಟ್ ಆಗಬಲ್ಲಂತಹ ಶಕ್ತಿ ಒಬ್ಬ ವಿದ್ಯಾವಂತ ರಾಜಕಾರಣಿಗೆ ಇರೋದಕ್ಕೆ ಸಾಧ್ಯ ಇದೆ. ಜನರ ಕಷ್ಟಗಳನ್ನು ನೇರವಾಗಿ ಅನುಭವಿಸಿದರೆ ಮಾತ್ರನೇ ಕಷ್ಟಗಳ ಅರ್ಥ ಆಗೋದು ಅಂತೇಳಿ ಅಲ್ಲ, ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಸಿರಬೇಕು, ಆ ವಿಶಾಲ ದೃಷ್ಟಿಕೋನ ಇರಬೇಕು ಅನ್ನುವಂತಹ ನಿಟ್ಟಲ್ಲಿ ನೋಡಿದಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದಿಂದ ಸುನಿಲ್, ಮದ್ದೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಎಂ ಕೃಷ್ಣ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಗಣ್ಯರು ಬರ್ತಾ ಇದ್ದಾರೆ, ಯಾವ ರೀತಿಯಂಥ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ ಮತ್ತು ಹೀಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಗಣ್ಯರು ಕೂಡ ಬರುವಂತಹ ನಿರೀಕ್ಷೆ ಇರುವಂಥದ್ದು, ಯಾವ ರೀತಿಯಂಥ ವ್ಯವಸ್ಥೆಯನ್ನು ಈಗಾಗಲೇ ಎಂ ಕೃಷ್ಣ ಅವರ ನಿವಾಸದಲ್ಲಿ ಮಾಡಲಾಗಿದೆ ಗಂಗಾಧರ್? ಹರಿಪ್ರಸಾದ್, ಪ್ರಮುಖವಾಗಿ ಎಂ ಕೃಷ್ಣ ಅವರ ನಿವಾಸದ ಮುಂಭಾಗದಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆಯುವಂತ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಇಲ್ಲಿ ವ್ಯವಸ್ಥೆ ಇರುವಂತದ್ದು. ಸದ್ಯ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಪ್ರಮುಖವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಮತ್ತೆ ಕಮಿಷನರ್ ಹಾದಿಯಾಗಿ ಸಂಚಾರದ ಅನುಚೇತವರು ಕೂಡ ಇಲ್ಲಿ ಬಂದು ಟ್ರಾಫಿಕ್ ವಿಚಾರದ ಬಗ್ಗೆ ಎಲ್ಲ ಕೂಡ ಅವರು ವ್ಯವಸ್ಥೆ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಪ್ರಮುಖವಾಗಿ ಈಗಾಗಲೇ BSY ಆಗಿರಬಹುದು ಅಥವಾ DCM ಶಿವಕುಮಾರ್ ಅವರಾಗಿರಬಹುದು ಸೇರಿದಂತೆ ಹಾದಿಯಾಗಿ ಎಲ್ಲರೂ ಕೂಡ ಬಂದು ಅಂತಿಮ ಒಂದು ದರ್ಶನವನ್ನ ಪಡಿತಾ ಇದ್ದಾರೆ. ಮತ್ತೆ ಅದಲ್ಲದೆ ಅಭಿಮಾನಿ ಬಳಗ ಆಗಿರಬಹುದು, ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಬರೋದಕ್ಕೆ ಈಗಾಗಲೇ ಬ್ಯಾರಿಕೇಡ್ ಹಾಕಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಬ್ಯಾರಿಕೇಡ್ಗಳನ್ನ ಹಾಕಿ ಎರಡು ಬದಿಯಲ್ಲಿ ಅವರ ಮನೆ ಮುಂಭಾಗದ, ಇದು ಅವರ ಮನೆ ಮುಂಭಾಗದ ಗೇಟ್, ಒಂದು ಕಡೆ ಗೇಟ್ ಅಲ್ಲಿ ಅವರು ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಣ್ಯ ವ್ಯಕ್ತಿಗಳು ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ರಸ್ತೆಯುದ್ದಕ್ಕೂ ಕೂಡ ಅಂದ್ರೆ ಮನೆ ಮುಂಭಾಗದ ಎರಡೂ ಬದಿ ಕೂಡ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಯಾವುದೇ ವೆಹಿಕಲ್ಸ್ ಮೂವ್ಮೆಂಟ್ಗೆ ಇಲ್ಲ ಮತ್ತೆ ಯಾರು ಒಳಗಡೆ ಬಿಡದಂತ ರೀತಿಯಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಮತ್ತೆ ನಾಳೆ 8 ಗಂಟೆಯವರೆಗೂ ಕೂಡ ಈ ಒಂದು ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಮತ್ತೆ 8 ಗಂಟೆಯ ನಂತರ ಇಲ್ಲಿಂದ ನೇರವಾಗಿ ಪ್ರಮುಖವಾಗಿ ಬೈ ರೋಡ್ ಮೂಲಕವಾಗಿ ತೆರೆದ ವಾಹನದಲ್ಲಿ ಕಾರ್ಪೊರೇಷನ್ ಮೈಸೂರು ರೋಡ್ನ ಮೂಲಕವಾಗಿ ಮದ್ದೂರಿಗೆ ಮೃತದೇಹವನ್ನ ಕೊಂಡೊಯ್ಯುವಂತಹ ಬಗ್ಗೆ ಈಗಷ್ಟೇ ಟ್ರಾಫಿಕ್ ಕಮಿಷನರ್ ಆಗಿರುವಂತಹ ಅನುಚೇತ್ ಅವರಿಗೆ DCM TK ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದೇ ರೀತಿಯಾಗಿ ಬೈ ರೋಡ್ ಮೂಲಕವಾಗಿ ಅವರ ಮೃತದೇಹವನ್ನ ಮದ್ದೂರಿಗೆ ಕೊಂಡಲಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಬಹುದು. ಬೈ ರೋಡ್ ಮೂಲಕ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಟ್ರಾಫಿಕ್ ಡೈವರ್ಷನ್ ಅನ್ನು ಮಾಡಿಕೊಳ್ಬೇಕು. ಮತ್ತೆ ಅವರ ಅಂತಿಮ ನಮನ ವಿಚಾರದ ಆಗಿರ್ಬೋದು ಅಥವಾ ನಾಳೆ ಬೆಳಿಗ್ಗೆ 10 ಗಂಟೆಯ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗಿ 10 ಗಂಟೆಗೆ ಮದ್ದೂರಿಗೆ ಅಲ್ಲಿ ಅಂತ್ಯ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆ ಮಾಡಿ ಅನಂತರ ಅಂತ್ಯಕ್ರಿಯೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗುತ್ತೆ. ಕೇವಲ ರಾಜ್ಯದ ನಾಯಕರಷ್ಟೇ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಸೇರಿದ ಅದೊಂದು ಅಂದ್ರೆ ನಾಯಕರಾಗಿರ್ಬೋದು, ಆ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅದಲ್ಲದೆ ಕೇಂದ್ರದ ನಾಯಕರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ DK ಶಿವಕುಮಾರ್ ಅವರ ಒಂದು ಸಂಪರ್ಕದಲ್ಲಿ ಕೇಂದ್ರದ ಕೆಲ ನಾಯಕರು ಅವರು ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಯಾವುದೇ ಸ್ಥಿತಿ ಸಮಸ್ಯೆಗಳಾಗಬಾರದು ಅನ್ನೋ ರೀತಿಯಲ್ಲಿ ಎಲ್ಲ ಬೇಕಾದಂತಹ ವ್ಯವಸ್ಥೆಯನ್ನ ಒಂದು ಕಡೆ ಈಗ ಮನೆಯ ಮುಂಭಾಗದಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮದ್ದೂರಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳಾಗಿರ್ಬೋದು ಮತ್ತೆ ಮಂಡ್ಯದ ಸಾಕಷ್ಟು ಮಂದಿ ಅಲ್ಲಿ ಜಮಾವಣೆ ಆಗುವಂತದ್ದು, ಅಂತಿಮ ದರ್ಶನಕ್ಕೆ ಬರುವ
ಬರುವಂತಹ ಸಾಧ್ಯತೆಗಳಿನಲ್ಲಿ ಅಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದಂತೆ ಪೊಲೀಸರು ಎಚ್ಚರಿಕೆಯನ್ನು ಮಾಡಿಸ್ಕೊಂಡು ನೋಡಬಹುದು. ಈಗಾಗಲೇ ಮನೆ ಮುಂಭಾಗದಲ್ಲೇ ಒಂದು ಬ್ಯಾನರ್ ಗಳನ್ನ ಕಟೌಟ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯವನ್ನ ಕೂಡ ನೋಡಬಹುದು ಹರಿಪ್ರಸಾದ್. ಅಂದ್ರೆ ಇಲ್ಲಿ ಈಗಾಗಲೇ ಎಲ್ಲ ಒಂದು ತಯಾರಿಗಳನ್ನ ವ್ಯವಸ್ಥೆಯನ್ನ ಬಹುತೇಕವಾಗಿ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಿಂದ ಜನಸಾಮಾನ್ಯರಿಗೆ ಒಂದು ವ್ಯವಸ್ಥೆಯನ್ನ ಕೊಡಲಾಗ್ತಾ ಇರುವಂತದ್ದು, ಮತ್ತೊಂದು ಕಡೆ ವಿವಿಐಪಿ ಗಣ್ಯ ವ್ಯಕ್ತಿಗಳಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಈಗಾಗಲೇ ಬೆಳಗ್ಗೆ ಕೆಲವರೆಲ್ಲ ಕೂಡ ಗಣ್ಯ ವ್ಯಕ್ತಿಗಳು ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇಲ್ಲಿಗೆ ನೇರವಾಗಿ ಬರ್ತಾರೆ ಅಥವಾ ಮದ್ದೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮದ್ದೂರಲ್ಲಿ ಅಲ್ಲಿ ಅಂತಿಮ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತು ಮತ್ತೊಂದು ಕಡೆ ಈಗಾಗಲೇ ಮಂಡ್ಯದ ಕೆಲವರು ಎಲ್ಲ ಕೂಡ ಅಲ್ಲಿನ ನಾಯಕರಿದ್ದ ಲೀಡರ್ಗಳು ಏನಿದ್ದಾರೆ ಅವರು ಕೂಡ ಇಲ್ಲಿಗೆ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಮತ್ತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮದ್ದೂರಲ್ಲಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿಯ ಜೊತೆ ಆಗಿರಬಹುದು, ಮತ್ತೆ ಅಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಬೇಕು, ಅಲ್ಲಿ ಯಾವ ರೀತಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಫೋನ್ ಮೂಲಕವಾಗಿ ಈಗ ಅವ್ರ ಜೊತೆಯಲ್ಲಿ ಮಾತನಾಡಿರುವಂತದ್ದು. ಮತ್ತೊಂದು ಕಡೆ ಎಸ್.ಎಂ. ಕೃಷ್ಣವರ ನಿಧನಕ್ಕೆ ಸಾಕಷ್ಟು ಜನ ಗಣ್ಯರು ಒಂದು ಕಂಬನಿ ಮಿಡಿರುವಂತದ್ದು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ದುಃಖಿತರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಇಡೀ ಒಂದು ಅಂತ್ಯಕ್ರಿಯೆಗೆ ಮತ್ತೆ ಇಲ್ಲಿಂದ ಅವ್ರನ್ನ ಮದ್ದೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ಬೇಕಾದಂತಹ ವ್ಯವಸ್ಥೆಗಳ ಬಗ್ಗೆ ಖುದ್ದಾಗಿ ಅವರೇ ಒಂದು ಪ್ಲಾನ್ ಅನ್ನ ರೂಪಿಸಿ ಈಗ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇನ್ನ ನಾಳೆ ಬೆಳಿಗ್ಗೆ 8 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಈಗ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಅವರ ಸ್ನೇಹಿತರಾಗಿರ್ಬೋದು ಸಾಕಷ್ಟು ಮಂದಿ ಇಲ್ಲಿ ಬರ್ತಾ ಇರುವಂತದ್ದು. ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರಿಲೇಟಿವ್ಸ್ಗೆ ಬೇಕಾದಂತ ಒಂದು ವ್ಯವಸ್ಥೆ ಏನಿದೆ ಅವರೆಲ್ಲರಿಗೂ ಕೂಡ ಒಂದು ಕಡೆಯಿಂದ ಅವರಿಗೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಮತ್ತೊಂದು ಕಡೆ ಎರಡು ಬದಿಯ ರಸ್ತೆ ಇದೆ, ಅಂದ್ರೆ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಕಲ್ಪಿಸುವಂತಹ ಒಂದು ರೋಡ್ ಮೇನ್ ರೋಡ್ ಏನಿತ್ತು, ಮೇನ್ ರೋಡ್ ಎರಡೂ ಕೂಡ ಜಾಮ್ ಆಗಿರುವಂತದ್ದು. ಸುಮಾರು ಕಮಿಷನರ್ ಬೆಳಗ್ಗೆಯಿಂದ ಖುದ್ದಾಗಿ 5 ಗಂಟೆಯಿಂದಲೇ ಇಲ್ಲೇ ಒಂದು ಠಿಕಾಣಿಯನ್ನ ಹಾಕಿದ್ರು. ಅವರು ಒಂದು ಬಂದೋಬಸ್ತ್ಗೆ ಒಂದು ಕಡೆ ಟ್ರಾಫಿಕ್ ಮತ್ತೊಂದು ಕಡೆ ಲಾಂಡ್ ಆರ್ಡರ್ ಇಬ್ರು ಕೂಡ ಸೇರ್ಕೊಂಡು ಎರಡು ಕಡೆ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಬಂದೋಬಸ್ತನ್ನ ಮಾಡಿಕೊಂಡು ಈ ಒಂದು ಮೇನ್ ರೋಡ್ ಸದಾಶಿವನಗರದ ಮೇನ್ ಕಡೆ ರೋಡ್ ಕಲ್ಪನೆ ಒಂದು ಏನು ಬರುತ್ತೆ ಮೇನ್ ರೋಡ್ಗೆ ಅಲ್ಲೆಲ್ಲವೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾವುದೇ ರೀತಿಯ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡಿ ವೆಹಿಕಲ್ಸ್ ಬರದ ರೀತಿಯಲ್ಲಿ ಬೇಕಾದ ಬಂದೋಬಸ್ತ್ ಮಾಡಿಕೊಂಡು ಜನ ಅಂತಿಮ ದರ್ಶನಕ್ಕೆ ಬರುವ ಎಲ್ಲರಿಗೂ ಕೂಡ ಒಂದು ಅನುಕೂಲವನ್ನ ಮಾಡಿಕೊಟ್ಟಿರುವಂತದ್ದು ಹರಿಪ್ರಸಾದ್. ಓಕೆ ಗಂಗಾಧರ್.